ಹಾಯ್ ಆಲ್, ಎಲ್ಲರೂ ಹೇಗಿದ್ದೀರಾ? ಹೋಪ್ಸು ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ನಾನು ಕಿಚನ್ ಮೇಕೋವರ್ ಹಾಗೆ ಬೆಡ್ರೂಮ್ ಮೇಕೋವರ್ಗಂತ ಒಂದಿಷ್ಟು ಐಟಮ್ಸ್ನ ಮೀಶೋ, ಅಮೆಝಾನ್ ಮತ್ತು ಡಿಮಾರ್ಟಿಂದ ಶಾಪಿಂಗ್ ಮಾಡಿದ್ದೆ. ಅದನ್ನೇ ಇವತ್ತು ಅನ್ಬಾಕ್ಸಿಂಗ್ ವಿಡಿಯೋ ಮಾಡ್ತಾಯಿದ್ದೀನಿ. ಮೊದಲನೇ ಪ್ರಾಡಕ್ಟ್ ಬಂದುಬಿಟ್ಟು ಈ ಡೋರ್ ಮ್ಯಾಟು. ನಾನು ಇದನ್ನ ಡಿಮಾರ್ಟಲ್ಲಿ ಬೈ ಮಾಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 219 ರುಪೀಸು. ತುಂಬಾ ಚೆನ್ನಾಗಿದೆ ಕ್ವಾಲಿಟಿ ವೈಸು. ಆ್ಯಂಟಿ ಸ್ಕಿಡ್ಡು, ಟೈಲ್ಸ್ ಮೇಲೆ ಜಾರೆಲ್ಲ ತುಂಬ ಗ್ರಿಪ್ಪಾಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಗ್ರಾಸ್ ಮ್ಯಾಟು. ಇದಂತೂ ಇವಾಗ ತುಂಬಾ ಟ್ರೆಂಡಿಂಗಲ್ಲಿದೆ. ಇದು ಮೀಶೋದಲ್ಲಿ ಬಂದುಬಿಟ್ಟು 120ಗೆಲ್ಲ ಸಿಗ್ತಾಯಿದೆ. ಬಟ್ ನಾನು ಡಿಮಾರ್ಟಲ್ಲಿ ಬೈ ಮಾಡಿದ್ದೀನಿ ಬಾತ್ರೂಮ್ ಹತ್ರ ಹಾಕೋಕ್ಕಂತ. ಇದೂ ಅಷ್ಟೇ ಆ್ಯಂಟಿ ಸ್ಕಿಡ್ಡು, ಟೈಲ್ಸ್ ಮೇಲೆಲ್ಲ ಸ್ಲಿಪ್ ಆಗಲ್ಲ. ಇದ್ರ ಪ್ರೈಸ್ ಬಂದುಬಿಟ್ಟು 199 ರುಪೀಸು. 199ಗೆ ವರ್ತ್ ಅನಿಸುತ್ತೆ. ತುಂಬಾ ಚೆನ್ನಾಗಿದೆ, ತಿಕ್ಕಾಗಿದೆ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದೂ ಕೂಡ ಅಷ್ಟೇ ಮ್ಯಾಟು. ಇದ್ರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 199 ರುಪೀಸು. ತುಂಬಾ ಉದ್ದವಾಗಿದೆ. ನಾವು ಇದನ್ನ ಹಬ್ಬದ ಟೈಮಲ್ಲಿ ಊಟಕ್ಕೆಲ್ಲ ಕುತ್ಕೊಳ್ಳೋಕ್ಕೂ ಯೂಸ್ ಮಾಡ್ಬೋದು, ಇಲ್ಲ ಬೆಡ್ರೂಮಲ್ಲಿ ಮಂಚದ ಮುಂದೆ ಹಾಕೋಕ್ಕೆ, ಸೋಫಾಸ್ ಮುಂದೆ ಹಾಕೋಕ್ಕೆ, ಕಾರ್ಪೆಟ್ ಥರ ಯೂಸ್ ಮಾಡ್ಬೋದು. ಕ್ವಾಲಿಟಿ ತುಂಬಾ ಚೆನ್ನಾಗಿದೆ, ತುಂಬಾ ತಿಕ್ಕಾಗಿದೆ ಪ್ರಾಡಕ್ಟು. ಇದು ನಾನು ಲಾಸ್ಟ್ ಮೂಮೆಂಟಲ್ಲಿ ನೋಡಿದೆ, ತುಂಬ ಇಷ್ಟ ಆಗಿ ಇದನ್ನು ಕೂಡ ತೊಗೊಂಡೆ. ಪ್ರೈಸ್ ಜಸ್ಟ್ 199 ರುಪೀಸು. ಹಾಗೆ ಇನ್ನು ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ವಿಡಿಯೋ ನೋಡ್ತಾ ಇದ್ದೀರಾ, ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಕೂಡ ಅಷ್ಟೇ ಮ್ಯಾಟು, ಅಥವಾ ಕಾರ್ಪೆಟ್ ಥರ ಇದೆ. ಇದ್ರ ಪ್ರೈಸ್ ಬಂದುಬಿಟ್ಟು 249. ಇದು ನನ್ನ ಬೆಡ್ರೂಮ್ ಟೈಲ್ಸ್ಗೆ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಅಂತ ತೊಗೊಂಡಿದ್ದೀನಿ. ಸದ್ಯಕ್ಕೆ ಯೂಸ್ ಮಾಡಲ್ಲ. ಆಲ್ರೆಡಿ ಇಂಥದ್ದೊಂದು 3ರಿಂದ 4 ತೊಗೊಂಡು ಇಟ್ಕೊಂಡಿದ್ದೀನಿ. ಅದು ಕೂಡ ನೆಕ್ಸ್ಟ್ ಪಾರ್ಟ್ 2ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ. ವಿಡಿಯೋ ತುಂಬ ಲೆಂದಿ ಆಗುತ್ತಂತ 2 ಪಾರ್ಟ್ಸ್ ಮಾಡಿದ್ದೀನಿ. ಇದು ಬಂದುಬಿಟ್ಟು ಪಾರ್ಟ್ 1, ನೆಕ್ಸ್ಟ್ ಪಾರ್ಟ್ 2 ಅಪ್ಲೋಡ್ ಮಾಡ್ತೀನಿ. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಈ ಚಾಪಿಂಗ್ ಬೋರ್ಡು. ಇದು ಬ್ಯಾಂಬೋದು, ತುಂಬಾ ತಿಕ್ಕಾಗಿದೆ, ಕ್ವಾಲಿಟಿ ವೈಸ್ ಸಖತ್ತಾಗಿದೆ. 149 ರುಪೀಸ್ಗೆ ನಾನು ಇದನ್ನ ಬೈ ಮಾಡಿದೆ. ಇದು ಮೀಶೋದಲ್ಲಿ ಕೂಡ ಅವೈಲೇಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನೀವು ಅಲ್ಲಿಂದ ಬೈ ಮಾಡ್ಬೋದು. ನೆಕ್ಸ್ಟ್ ಬಂದುಬಿಟ್ಟು ಈ ಮಸಾಲ ಜಾರ್ಸ್ನ ತೊಗೊಂಡಿದ್ದೀನಿ. ಜಸ್ಟ್ 99 ರುಪೀಸ್ಗೆ 4 ಜಾರ್ಸ್ ಇದೆ ಗಾಜಿಂದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಐಟಮ್ ಬಂದುಬಿಟ್ಟು ಈ ಸೋಪ್ ಡಿಸ್ಪೆನ್ಸರು. ಇದನ್ನು ನಾನು 2 ಬೈ ಮಾಡಿದ್ದೀನಿ, ಒಂದು ಬಾತ್ರೂಮ್ಗೆ ಹಾಗೆ ಒಂದು ಸಿಂಕ್ ಏರಿಯಾದಲ್ಲಿ ಇಕ್ಕಕ್ಕಂತ. ಕ್ವಾಲಿಟಿ ವೈಸ್ ಇದೂ ಅಷ್ಟೇ ತುಂಬ ಚೆನ್ನಾಗಿರೋ ಪ್ಲಾಸ್ಟಿಕ್ಕಲ್ಲಿ ಮಾಡಿದ್ದಾರೆ. ಒಂದರ ಪ್ರೈಸ್ ಬಂದುಬಿಟ್ಟು 49 ರುಪೀಸು. ಆ್ಯಕ್ಚುಲ್ ಪ್ರೈಸ್ 69 ಸಮಥಿಂಗ್ ಇತ್ತು, ಬಟ್ ಆಫರಲ್ಲಿ ಒಂದಕ್ಕೆ 49 ರುಪೀಸ್ ಆಗಿದೆ. ನಾನು ಡಿಮಾರ್ಟಲ್ಲಿ ಬೈ ಮಾಡಿರೋ ಈ ಎಲ್ಲ ಐಟಮ್ಸು ಮೀಶೋದಲ್ಲಿ ಮತ್ತು ಅಮೆಝಾನಲ್ಲಿ ಅವೈಲೇಬಲ್ ಇದೆ. ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ, ನಿಮಗೆ ಬೇಕಂದರೆ ನೀವು ಅಲ್ಲಿಂದ ಬೈ ಮಾಡ್ಬೋದು. ಹಾಗೆ ನಾನು ಇಲ್ಲಿ ಒಂದು 3 ಸೋಪ್ ಬಾಕ್ಸ್ನ ತೊಗೊಂಡಿದ್ದೀನಿ. ಒಂದರ ಪ್ರೈಸ್ ಬಂದುಬಿಟ್ಟು ಜಸ್ಟ್ 14 ರುಪೀಸ್ ಆರ್ 15 ರುಪೀಸ್ ಇದೆ. ಕ್ವಾಲಿಟಿ ವೈಸ್ ಅಂತೂ ತುಂಬ ಚೆನ್ನಾಗಿದೆ, ಅದಕ್ಕೋಸ್ಕರ 3 ತೊಗೊಂಡೆ. ಹಾಗೆ ನಾನು ಕುಕ್ಕಿಂಗ್ ವೀಡಿಯೋಸ್ ಮಾಡ್ತೀನಲ್ಲ, ವೀಡಿಯೋಸ್ಗೆ ಕೈಯಲ್ಲಿ ಐಟಮ್ಸ್ ಹಾಕೋಕ್ಕಿಂತ ಈ ಥರ ಬೌಲಲ್ಲಿ ಹಾಕಿದರೆ ಸ್ವಲ್ಪ ಅಟ್ರ್ಯಾಕ್ಟಿವ್ ಆಗಿ ಕಾಣುತ್ತೆ ಅಂತ ಒಂದೇ ಒಂದು ಬೌಲ್ನ ತೊಗೊಂಡಿದ್ದೀನಿ. ನೆಕ್ಸ್ಟ್ ಟೈಮ್ ಹೋದಾಗ ಇನ್ನೂ ಸ್ವಲ್ಪ ಜಾಸ್ತಿ ತೊಗೊಳ್ತಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 29 ರುಪೀಸು. ಜೊತೆಗೆ ಇದೊಂದು ಚಿಕ್ಕ ಪ್ಲೇಟ್ನ ತೊಗೊಂಡಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 39 ರುಪೀಸು. ಇದರಲ್ಲಿ ಮಕ್ಕಳಿಗೆ ಮ್ಯಾಗಿ, ಸಲಾಡು ಈ ಥರ ಎಲ್ಲ ಹಾಕ್ಕೊಟ್ರೆ ತುಂಬ ಇಷ್ಟಪಟ್ಟು ತಿಂತಾರೆ. ಅರ್ಧ ಪ್ಲೇಟ್ ನೋಡಿನೇ ಅಟ್ರ್ಯಾಕ್ಟ್ ಆಗಿ ತಿಂತಾರೆ. ಇನ್ನು ಲಾಸ್ಟ್ ಒಂದು ಬಂದುಬಿಟ್ಟು ಜರಡಿನ ತೊಗೊಂಡಿದ್ದೀನಿ, ಟೀ ಸೋಸೋ ಸ್ಟ್ರೈನರ್ನ. ಇದ್ರ ಪ್ರೈಸು 28 ರುಪೀಸು. ಇನ್ನು ಈ ಪ್ರಾಡಕ್ಟ್ ಬಂದುಬಿಟ್ಟು ನಾನು ಮೀಶೋದಲ್ಲಿ ಬೈ ಮಾಡಿರೋದು. ಇದು 2 ಬಂದಿತ್ತು, ಈ ಥರ ಸ್ಟ್ಯಾಂಡ್ಸ್ನ ಬಾತ್ರೂಮ್ಗೆ ಹಾಗೆ ಕಿಚನ್ನು, ಬೆಡ್ರೂಮಲ್ಲಿ ಯೂಸ್ ಮಾಡೋಕ್ಕೆ ಚೆನ್ನಾಗಿರುತ್ತೆ ಅಂತ ಈ ಥರ ಸ್ಟ್ಯಾಂಡ್ನ ಆರ್ಡ್ರ್ ಮಾಡಿದ್ದೆ. ಆಲ್ರೆಡಿ ನಾನು ಒಂದು ಸ್ಟ್ಯಾಂಡ್ನ ಬಾತ್ರೂಮಲ್ಲಿ ಯೂಸ್ ಮಾಡ್ತಾಯಿದ್ದೀನಿ. ಇದ್ರ ಪ್ರೈಸ್ ಬಂದುಬಿಟ್ಟು 235 ರುಪೀಸ್, ಬಟ್ ನನಗೆ ಆಫರಲ್ಲಿ 205 ರುಪೀಸ್ಗೆ ಸಿಕ್ಕಿತ್ತು. ಇದ್ರ ಜೊತೆಗೆ ನಿಮಗೆ ಅಡೆಸಿವ್ ಹುಕ್ ಕೂಡ ಸಿಕ್ಕತ್ತೆ, ಇಲ್ಲಾಂದರೆ ನೀವು ಈ ಥರ ಹೋಲ್ ಮಾಡಿ ಕೂಡ ಫಿಟ್ಟಿಂಗ್ ಮಾಡ್ಬೋದು. ಆ ಥರ ಸ್ಕ್ರೂ ಕೂಡ ಸಿಕ್ಕತ್ತೆ. ಇನ್ನು ನಾನು ಬೈ ಮಾಡಿರೋ ಪ್ರತಿಯೊಂದು ಐಟಮ್ ಲಿಂಕನ್ನು ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಯಾರಿಗೆ ಬೇಕನ್ಸುತ್ತೆ ಅವರು ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದರೆ ಡೈರೆಕ್ಟಾಗಿ ಆ ಪ್ರಾಡಕ್ಟ್ನ ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಆಯಿಲ್ ಡಿಸ್ಪೆನ್ಸರು. ಇದು ಪ್ಯಾಕ್ ಆಫ್ 9 ಬಂದಿದೆ ಅಂದ್ಕೊಳ್ತೀನಿ. ನೋಡೋಣ ಬನ್ನಿ ಹೇಗಿದೆ ಅಂತ. ನಾನು ಕೂಡ ನೋಡಿಲ್ಲ, ನಿಮ್ಮ ಮುಂದೆನೇ ಓಪನ್ ಮಾಡ್ತಾ ಇದ್ದೀನಿ.
ಮೀಶೋದಲ್ಲಿ ಪ್ಯಾಕೇಜಿಂಗ್ ಅಷ್ಟೊಂದು ಚೆನ್ನಾಗಿ ಬರಲ್ಲ ಅಂತ ಹೇಳ್ತಾರೆ. ಬಟ್ ಇದು ಗಾಜಿನ ಪ್ರಾಡಕ್ಟ್ ಆಗಿರೋದ್ರಿಂದ ಪ್ಯಾಕೇಜಿಂಗ್ ತುಂಬಾ ಚೆನ್ನಾಗಿ ಬಂದಿದೆ. ನೀವು ಇಲ್ಲಿ ನೋಡ್ಬೋದು ಎಷ್ಟು ಸೇಫ್ಟಿಯಿಂದ ಪ್ಯಾಕ್ ಮಾಡಿ ಕಳಿಸಿದ್ದಾರೆ ಅಂತ. ಇನ್ನು ಫಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಲಳಿಕೆ ಅಂತೀವಲ್ಲ, ಎಣ್ಣೆ ಹಾಕೋಕ್ಕೆ ಸಿಲಿಕಾನಿಂದ ಮಾಡಿರೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಸೆಕೆಂಡ್ ಐಟಮ್ಸ್ ಬಂದುಬಿಟ್ಟು ಇದು ಆಯಿಲ್ ಬಾಟಲ್ ಏನಿದೆ ಅಲ್ಲ, ಅದ್ರ ಮೇಲೆ ಹಾಕೋ ಕ್ಯಾಪು. ಆ್ಯಕ್ಚುಲಿ ಅಲ್ಲಿ ಮೆನ್ಷನ್ ಮಾಡಿದ್ದು 2 ಅಂತ ಮಾತ್ರ, ಬಟ್ ಮಿಸ್ ಆಗಿ 4 ಬಂದಿದೆ. ಒಳ್ಳೆಯದೇ ಆಯಿತು. 2 ಎಲ್ಲವೂ ಮಿಸ್ಪ್ಲೇಸ್ ಆಗಿಬಿಟ್ರು ಇನ್ನು 2ನ ಯೂಸ್ ಮಾಡ್ಕೋಬೋದು. ಇನ್ನು ಥರ್ಡ್ ಪ್ರಾಡಕ್ಟ್ ಬಂದುಬಿಟ್ಟು ಇದು ಮಸಾಲೆ ಹಾಕೋ ಡಬ್ಬಗಳು, ಸ್ಪೈಸಸ್ ಬಾಕ್ಸಸ್ಸು. ಇದು ಅಷ್ಟೇ ಗಾಜಿಂದು. ನಿಮಗೆ 2 ಸೈಡಲ್ಲಿ ಓಪನ್ ಮಾಡೋ ಥರ ಇದೆ. ಒಂದು ಸೈಡಲ್ಲಿ ಡಾಟ್ಸ್ ಥರ, ಇನ್ನೊಂದು ಸೈಡಲ್ಲಿ ಕಂಪ್ಲೀಟಾಗಿ ಓಪನ್ ಮಾಡ್ಬೋದು. ಇದರಲ್ಲಿ ನೀವು ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್, ಖಾರದ ಪುಡಿ ಹಾಗೆ ಸಾಲ್ಟ್ನ ಹಾಕಿ ಇಕ್ಕೋಬೋದು. ಇಲ್ಲಿ ನೋಡ್ಬೋದು 4 ಇದೆ. ಇನ್ನು ನೆಕ್ಸ್ಟು ಮೇನ್ ಪ್ರಾಡಕ್ಟ್ ಬಂದುಬಿಟ್ಟು ಆಯಿಲ್ ಬಾಟಲ್ಸು. ಇದರ ಪ್ರೈಸ್ನ ನಾನು ಇಲ್ಲಿ ಪಕ್ಕದಲ್ಲಿ ಮೆನ್ಷನ್ ಮಾಡಿದ್ದೀನಿ. ಇನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನನ್ನ ಕಿಚನ್ ಮೇಕೋವರ್ ವೀಡಿಯೋನ ಹಾಕ್ತಿದ್ದೀನಿ. ಸೊ ಇದೆಲ್ಲ ನನ್ನ ಕಿಚನ್ ಮೇಕೋವರ್ಗಂತಲೇ ತೊಗೊಂಬಂದಿರೋದು. ತುಂಬಾ ಚೆನ್ನಾಗಿದೆ. ನೀವು ಇಲ್ಲಿ ನೋಡ್ಬೋದು ಗ್ಲಾಸ್ನ ಕ್ವಾಲಿಟಿ ತುಂಬ ಸೂಪರಾಗಿದೆ. ಇದಕ್ಕೆ 10 ಔಟ್ ಆಫ್ 10 ಕೊಡ್ಬೋದು. ಒಂದು ಏನು ಡ್ಯಾಮೇಜ್ ಆಗದಿರ ಚೆನ್ನಾಗಿ ಕಳಿಸ್ಕೊಟ್ಟಿದ್ದಾರೆ. ಹಾಗೆ ನಾನು ಆವಾಗಲೇ ಹೇಳಿರೋ ಥರ ನಿಮಗೆ ಲಿಂಕು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿರುತ್ತೆ, ನೀವಲ್ಲಿ ಟ್ಯಾಪ್ ಮಾಡಿ ಬೈ ಮಾಡ್ಬೋದು. ಇನ್ನು ನೆಕ್ಸ್ಟ್ ಪ್ರಾಡಕ್ಟ್ ಬಂದುಬಿಟ್ಟು ನಮ್ಮ ಮನೆ ಗೋಡೆ ತುಂಬ ಹಳೇದಾಗಿದೆ ಕಿಚನಲ್ಲಿ. ಸೊ ಅದು ಇದು ಮಸಾಲೆ ಎಲ್ಲ ಒಗ್ಗರಣೆ ಕೊಟ್ಟಾಗ ಸಿಡಿದ್ಬಿಟ್ಟು ತುಂಬ ಗಲೀಜಾಗಿ ಕಾಣಿಸ್ತಾ ಇತ್ತು. ಸೊ ಈ ಥರ ವಾಲ್ಪೇಪರ್ನ ಸ್ಟಿಕ್ ಮಾಡೋಣ ಅಂದ್ಬಿಟ್ಟು 2 ವಾಲ್ಪೇಪರ್ನ ಬೈ ಮಾಡಿದ್ದೆ. ಬಟ್ ಒಂದೇ ಕಳಿಸಿದ್ದಾರೆ. ಅಂದರೆ ನಾನು 2 ಪ್ಯಾಕ್ನ ಆರ್ಡ್ರ್ ಮಾಡಿರೋದು. ಸದ್ಯಕ್ಕೆ 1 ಪ್ಯಾಕ್ ಬಂದಿದೆ. 1 ಪ್ಯಾಕಲ್ಲಿ 2 ಇದೆ. ಇಷ್ಟು ದೊಡ್ಡದಾಗಿದೆ. ಚೆನ್ನಾಗಿದೆ ಇದು ಕೂಡ ಅಷ್ಟೇ ಕ್ವಾಲಿಟಿ ವೈಸು. ನಾನು ಯೂಸ್ ಮಾಡಿದ ಮೇಲೆ ಮತ್ತೆ ವೀಡಿಯೋ ಮಾಡಿ ಅಪ್ಲೋಡ್ ಮಾಡ್ತೀನಿ. ಮತ್ತು ಈ ಪ್ರಾಡಕ್ಟ್ನ ನಾನು ಬಾತ್ರೂಮ್ಗಂತ ಬೈ ಮಾಡಿರೋದು. ಟಿಶ್ಯೂ ಪೇಪರ್ ರೋಲ್ ಹಾಕೋಕ್ಕೆ ಸ್ಟ್ಯಾಂಡ್ನ. ನೀವು ಇದರಲ್ಲಿ ಮೇಲೆ ಶಾಂಪೂ ಬಾಟಲು, ಮೊಬೈಲು ಇಟ್ಕೋಬೋದು. ಕೆಳಗಡೆ ಟಿಶ್ಯೂ ಪೇಪರ್ನ ಹಾಕ್ಬೋದು. ಕ್ವಾಲಿಟಿ ವೈಸ್ ತುಂಬ ಚೆನ್ನಾಗಿದೆ. ಪ್ರೈಸ್ ಕೂಡ ಅಷ್ಟೇ ತುಂಬ ಚೀಪಾಗಿದೆ. 176. ಆಫರಲ್ಲಿ 120 ರುಪೀಸ್ಗೇನೋ ಸಿಕ್ತು. ಇನ್ನು ಇವಾಗ ಅನ್ಬಾಕ್ಸ್ ಮಾಡ್ತಿರೋ ಪ್ರಾಡಕ್ಟ್ ಅಂತೂ ನಂಗೆ ತುಂಬಾ ಇಷ್ಟ ಆಯಿತು. ತುಂಬ ಚೀಪ್ ರೇಟಲ್ಲಿ ಸಖತ್ತಾಗಿರೋ ಕ್ವಾಲಿಟಿಲಿ ಸಿಕ್ಕಿರೋ ಕ್ಯಾಮ್ರಾ ಸ್ಟ್ಯಾಂಡ್ ಇದು. ಇವಾಗ ಮಾಡಿರೋ ವೀಡಿಯೋಸ್ನೆಲ್ಲ ನಾನು ಇದೇ ಕ್ಯಾಮ್ರಾ ಸ್ಟ್ಯಾಂಡ್ ಯೂಸ್ ಮಾಡ್ಕೊಂಡು ಮಾಡಿರೋದು. ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ. ಪ್ರೈಸ್ ಗೊತ್ತಾಗಬೇಕಂದ್ರೆ ವೀಡಿಯೋನ ಕೊನೆವರೆಗೂ ನೋಡಿ. ಹಾಗೆ ನನ್ನ ಚಾನಲ್ನ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾಯಿರಿ. ಇದ್ರ ಪ್ರೈಸು ಜಸ್ಟ್ 359 ರುಪೀಸು. ನೀವಿಲ್ಲಿ ನೋಡ್ಬೋದು 7 ಫೀಟ್ ಹೈಟಲ್ಲಿದೆ. ತುಂಬ ಚೆನ್ನಾಗಿದೆ. ಥ್ಯಾಂಕ್ ಯು.